ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ. ಇವತ್ತು ಮಕರ ಸಂಕ್ರಾಂತಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತ ಬನ್ನಿ. ದೇವಸ್ಥಾನಕ್ಕೆ ಹೋಗ್ಬಿಡೋಣ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಸ್ಯಾರಿ ಹೇಗಿದೆ ತೋರಿಸ್ತೀನಿ. NSನಲ್ಲಿ ಪರ್ಚೇಸ್ ಮಾಡಿದಂಥ ಸ್ಯಾರಿ ಆಲ್ರೆಡಿ ನನ್ನ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ಹಬ್ಬಕ್ಕಂತ ವೇರ್ ಮಾಡಿದ್ದೀನಿ. ಸೊ ನನಗೆ ಹೇಗೆ ಕಾಣಿಸ್ತಿದೆ ಸ್ಯಾರಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದು ಗೋಲ್ಡ್ ಇಯರಿಂಗ್ಸ್ ಹಾಕಿದ್ದೀನಿ, ಗೋಲ್ಡ್ ಹಾರ ಹಾಕಿದ್ದೀನಿ, ಬೀಡ್ಸ್ ಹಾರ. ಸೊ ಸಿಂಪಲಾಗಿ ಒಂದು ಬ್ಯಾಂಗಲ್ಸ್ ಹಾಕಿದ್ದೀನಿ. ಒಂದೊಂದೇ ಬ್ಯಾಂಗಲ್ಸ್ ಹಾಕಿದ್ದೀನಿ ಇವತ್ತು ಗೋಲ್ಡ್ದು ಸಾಕು ಅಂತ. ಸೊ ನೋಡಿ ಹೇಗೆ ಕಾಣಿಸ್ತಿದ್ದೀನಿ. ಸೊ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಕಾಂಬಿನೇಷನ್ ಚೆನ್ನಾಗಿದೆಯಾ, ನನಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಮರಿಬೇಡಿ ಕಮೆಂಟ್ ಮಾಡಿ. ಸೊ ಇದು ನನಗೆ ಸಂಕ್ರಾಂತಿಗೆ ಅಂತ ಹಾಕ್ಕೊಂಡಿರೋ ಹೊಸ ಸ್ಯಾರಿ. ಸೊ ಇನ್ನೊಂದು ಒಬ್ಬರು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ತೋರಿಸ್ತೀನಿ, ಯಾವಾಗಾದರೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅದರಿಂದ ಅಂತ. ಸೊ ತುಂಬ ಚೆನ್ನಾಗಿದೆ. 130 GSMನ ತರಿಸಿದ್ದೆ ಸ್ಯಾರಿ, ಸಖತ್ತಾಗಿದೆ. ಸೊ ಹೊರಗಡೆ ತಗೊಂಡಾಗ 10,000-11,000 ಎಲ್ಲ ಕೊಟ್ಟು ತೊಗೊಂಡಿದ್ದೀನಿ. ಬಟ್ ಇದು ರೇಟ್ ಎಷ್ಟು ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಪ್ರಮೋಷನ್ ಅಲ್ಲ. ಬಟ್ ಯಾರಿಗಾರು ಹೆಣ್ಮಕ್ಳಿಗೆ ಪಾಪ ಈಗ ಮೈಸೂರು ಸಿಲ್ಕೆಲ್ಲ ನಾವು 130 GSM ತೊಗೋಬೇಕು ಅಂದರೆ ನಮಗೆ 10,000-11,000 ಹೀಗೆಲ್ಲ ರೇಟ್ ಇದೆ. ಸೊ ಈ ಒಂದು ಪೇಜಲ್ಲಿ ಸರ್ಟಿಫೈಡ್ ಆಗಿರೋ ಅಂಥ ಸ್ಯಾರಿನೇ ನನಗೂ ಕೂಡ ಕಡಿಮೆ ಬಜೆಟಲ್ಲಿ ಆಫರ್ ಪ್ರೈಸಲ್ಲಿ ಸಿಗ್ತದೆ. ತೋರಿಸ್ತೀನಿ ಯಾವಾಗಾರ ಬ್ಲಾಗಲ್ಲಿ. ಸೊ ಈ ಸ್ಯಾರಿ ಬಂದು NSಲ್ಲಿ. ಸೊ ಇದು ಕೂಡ 110 ಏನೋ ಆಫರಲ್ಲಿ ಸಿಕ್ಕಿದಂಥ ಸ್ಯಾರಿ ಮಾಡಿರೋದು. ಸೊ ವರ್ಕೇನು ಬೇಡ ಅಂತ ಈ ಥರ ಸಿಂಪಲಾಗಿ ಡಿಸೈನ್ ಮಾಡಿಸಿದೆ. ತುಂಬ ಚೆನ್ನಾಗಿದೆ, ಚೆನ್ನಾಗೂ ಕಾಣಿಸುತ್ತೆ, ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸ್ಯಾರಿ. ಬಟ್ ಏನು ಅಂದರೆ ಸ್ವಲ್ಪ ನಾನೇ ಸಣ್ಣ ಆಗಿರೋದ್ರಿಂದ ಬ್ಲೌಸ್ಗಳು ಸ್ವಲ್ಪ ಲೂಸ್ ಇದೆ. ಸೊ ಬನ್ನಿ ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಇನ್ನೊಂದೇನು ಖುಷಿ ವಿಚಾರ ಅಂದರೆ ನಮ್ಮ ಅತ್ತಿಗೆ ಕನಸಿದ್ರು ಅಂತ ಹೇಳಿದ್ನಲ್ಲ. ಸೊ ಇನ್ನೊಬ್ಬಳು ಮುದ್ದಾದ ಸೊಸೆ ಬಂದಿದ್ದಾಳೆ ನನಗೆ. ಸೊ ಇವಾಗ ಅದನ್ನ ನೋಡ್ಕೊಂಬರೋಕ್ಕೆ ಪಾಪನ ಹೋಗಬೇಕು, ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ, ಹಬ್ಬದೆಲ್ಲ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಆಯಿತು. ಸೊ 2ನೇ ಪಾಪನೂ ಸೊಸೆನೇ ಬಂದಿರೋದು. ಬನ್ನಿ ನೋಡ್ಕೊಂಬರೋಣ. ಬಟ್ ಪಾಪನ ನಾನು ಈಗಲೇ ತೋರಿಸಲ್ಲ. ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ಡೆಲಿವರಿ ಆಗಿರೋದು ತುಮಕೂರಲ್ಲಿ, ಚಿನ್ಮಯಿ ಹಾಸ್ಪಿಟ್ಲಲ್ಲಿ. ಸೊ ಹೋಗೋಣ ಅಂತಿದ್ದೀನಿ ಸುಜಿತು ನಾನು, ಆಮೇಲೆ ಹೋಗಿ ನೋಡ್ಕೊಂಬರೋಣ ಅಂತ. ಸೊ ಒಂದು 2-3 ದಿವಸ ಮುಂಚೆನೇ ಸಕ್ಕರೆ ಹೆಚ್ಚೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಸೊ ನಮ್ಮನೇಲಿ ಸಕ್ಕರೆ ಹೆಚ್ಚು ಅಂದರೆ ನಮ್ಮನೆಯವ್ರಿಗೆ ತುಂಬ ಇಷ್ಟ. ಸೊ ಅವ್ರಿಗೋಸ್ಕರ ಅಂತಲೇ ಸಕ್ಕರೆ ಹೆಚ್ಚು ಮಾಡ್ತೀನಿ. ಸೊ ಮಾಡೋದು ರಿಸ್ಕು ಸ್ವಲ್ಪ ಇದು, ಆದರೂ ತೊಂದರೆ ಇಲ್ಲ, ಮನೆಯವ್ರಿಗೆ ಇಷ್ಟ ಅಂತ ಮಾಡ್ತೀನಿ. ಸೊ 1 kg ಅಷ್ಟು ಮಾಡಿದ್ದೀನಿ. 1 kg ಅಷ್ಟು ಸಕ್ಕರೆನಲ್ಲಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಸೊ ಏನು ಅಂತಂದರೆ ನನಗೆ ಇವೆಲ್ಲ ಮಾಡಿ ಅಭ್ಯಾಸ ಇರೋದು ಒಂದು, ಕಲ್ತಿದ್ದನ್ನು ಬಿಡಬಾರ್ದು ಅನ್ನೋದು ಇನ್ನೊಂದು. ಹದ ಮರ್ತೋಗ್ಬಿಡುತ್ತೆ ನಮಗೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಯಾವಾಗಲೂ ಮಾಡ್ತಾಯಿರ್ತೀನಿ. ವರ್ಷಕ್ಕೊಂದು ಸಲ ಹಬ್ಬದ ಟೈಮಲ್ಲಿ ಪೂಜೆ ಗಿಡಕ್ಕೆ ಮೈನಾಗಿ ನಮ್ಮ ಮನೆಯವ್ರಿಗೆ ಇಷ್ಟ. ಸೊ ಹಾಲು ಮೊಸರು ಎಲ್ಲ ಹಾಕಿ ಮಾಡೋದ್ರಿಂದ ನಾವು ಬಾಯಿಗೆ ಇಟ್ಕೊಂಡ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಕ್ಕರೆ ಹೆಚ್ಚು. ನಮ್ಮ ಮನೆಯವ್ರಿಗಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಏನು ಜಾಸ್ತಿ ಮಕ್ಕಳು ಎಳ್ಳು ಬರೋದಿಲ್ಲ. 1-2-3 ಜನ ಬರ್ತಾರಷ್ಟೇ. ಅವ್ರಿಗೇ ಇದನ್ನು ಎಳ್ಳು ಬೆಲ್ಲದ ಜೊತೆಗೆ ತುಂಬಿಸಿ ಕೊಡ್ತೀನಿ. ಸೊ ನನಗೆ ಇನ್ನೂ 4 ಮೋಲ್ಡ್ ಇಟ್ಕೊಂಡಿದ್ದೆ, ಇನ್ನೊಂದು ಎಲ್ಲೋ ಕಳೆದೋಗಿದೆ. ಅಂದರೆ ನಾವು ಹೊಸ ಮನೆ ಕಟ್ಟಿ, ಅಂದರೆ ಈಗ ಪ್ರೆಸೆಂಟ್ ಇರೋ ಮನೆನ ಕಟ್ಟಿ ಗೃಹ ಪ್ರವೇಶ ಮಾಡ್ಕೊಂಡು ಬಂದ್ವಲ್ಲ, ಮನೆ ಖಾಲಿ ಮಾಡಬೇಕಾದ್ರೆ ಎಲ್ಲೋ ಒಂದು ಮಿಸ್ ಆಗಿಬಿಟ್ಟಿದೆ. ಸೊ ಸುಮಾರು ಕಡೆ ನಾನು ಕೇಳಿದೆ, ಎಲ್ಲೂ ಸಕ್ಕರೆ ಹಚ್ಚು ಮೋಲ್ಡೇ ಸಿಗ್ತಾ ಇಲ್ಲ. ಸೊ ಇನ್ನೇನು ಮಾಡೋದು, ಇರೋದ್ರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಏನು ಅಂದರೆ ನಮ್ಮ ಅತ್ತೆ ಮನೇಲಿ ಜಾಸ್ತಿ ಇದ್ದಾವೆ. ಸೊ ನಮ್ಮವ್ರಿಗೀತಿ ಕೇಳಿದ್ರೆ ಕೊಡ್ತಾರೆ, ಮಾಡ್ಕೊಂಡು ಕೊಡ್ತೀನಿ ಕೊಡು ಅಂದರೆ. ಸೊ ಇನ್ನೆಷ್ಟು ಮಾಡೋದಕ್ಕೆ ಬೇಡ ಅಂತ ಸುಮ್ಮನೆ. ಅಲ್ಲಿ ಜಾಸ್ತಿ ಇದೆ, ಅತ್ತೆ ತುಂಬ ಅಚ್ಚುಗಳು ಇಟ್ಟಿದ್ದಾರೆ. ಸೊ ಅಲ್ಲೆಲ್ಲ ನಮ್ಮ ಅತ್ತೆ ಒಬ್ಬರೇ ಅಷ್ಟು ಅಚ್ಚುಗಳನ್ನ ಇಟ್ಟಿರೋದು. ಸೊ ಅಲ್ಲೆಲ್ಲ ತೊಗೊಂಡೋಗಿ ಮಾಡಿಕೊಂಡು ತಗೊಂಬಂದು ಕೊಡೋರು ನಮ್ಮ ಮನೆಗೆ ಅಚ್ಚುಗಳನ್ನ. ನನ್ನ ಹತ್ರ ಒಂದು 4 ಇತ್ತು, ಅದರಲ್ಲಿ ಹೇಳಿದ್ನೆಲ್ಲ 1 ಮಿಸ್ ಆಗಿದೆ. ಸೊ ಸುಮಾರು ಕಡೆ ಹುಡುಕಿದೆ, ಸಿಕ್ಕಲಿಲ್ಲ. ಬಟ್ ನಂಗೆ ಸಿಂಗಲ್ ಇರುತ್ತೆ ನೋಡಿ, ದೊಡ್ಡ ಸಕ್ಕರೆ ಹೆಚ್ಚು ಮೋಲ್ಡ್ ಇರುತ್ತಲ್ಲ, ಅದು ತುಂಬ ಇಷ್ಟ ನನಗೆ. ಆಮೇಲೆ ನನಗಿದು ಮಾಡೋಕ್ಕೂ ಇಷ್ಟ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದರೆ, ಇದೇನು ಅಂದರೆ ಸಕ್ಕರೆ ಹದ ಕರೆಕ್ಟಾಗಿರಬೇಕು. ಸೊ ಇಲ್ಲಾಂದರೆ
ತೆಳುವಾದ್ರೂ ಬರಲ್ಲ, ತುಂಬ ಗಟ್ಟಿ ಆದ್ರೂ ಬರಲ್ಲ. ಸೊ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನೋಡಿ ತುಂಬ ಸಾಫ್ಟಾಗಿದೆ. ಸೊ ಹಿಂಗಂದ್ರೇ ಮುರಿದೋಗುತ್ತೆ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ಸಕ್ಕರೆ ಹೆಚ್ಚು. 1 kg ಅಷ್ಟು ಮಾಡಿ ಒಂದು 3 ದಿವಸ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಹಾಲಿಗಿಂತ ಬಿಳಿಯಾಗಿದೆ, ಅಷ್ಟು ಚೆನ್ನಾಗಿದೆ ಕಲರು. ಸೊ ಇದಕ್ಕೆ ನೀವು ಯಾವ ಕಲರ್ ಬೇಕಾದ್ರೂ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು, ತೊಂದರೆ ಇಲ್ಲ. ಸೊ ನನಗೆ ವೈಟೇ ಇಷ್ಟ, ಹಾಗಾಗಿ ವೈಟ್ ಸಕ್ಕರೆ ಹೆಚ್ಚನ್ನೇ ಮಾಡಿದೆ. ಸೊ ಇದನ್ನು ಶೇರ್ ಮಾಡಬೇಕಾಗಿತ್ತು, ಎಷ್ಟೊಂದು ಬ್ಲಾಗ್ ಮಾಡ್ಕೊಂಡಿದ್ದೆ, ಬಟ್ ಹಬ್ಬದ ಬ್ಯುಸಿ ಇದೆಲ್ಲ ಇದ್ದಿದ್ದರಿಂದ ನನಗೆ ಬ್ಲಾಗ್ ಶೇರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ಪ್ರಮೋಷನ್ ವೀಡಿಯೋಗಳು ಈ ಥರ ಎಲ್ಲ ಇತ್ತಲ್ವ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ರೆಸ್ಟೂ ಇರಲಿಲ್ಲ. ಮೇಯ್ನಾಗಿ ನಿಮ್ಗೆ ಗೊತ್ತಿದೆ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂತ. ಸೊ ನನಗೆ ರೆಸ್ಟೇ ಸಿಗಲ್ಲ. ಸೊ ಅದೆಲ್ಲ ಆದಮೇಲೆ ಸಕ್ಕರೆ ಹೆಚ್ಚು, ಎಳ್ಳು ಬೆಲ್ಲ ಎಲ್ಲ ರೆಡಿಯಾಗಿದೆ. ಸೊ ರೋಹಿತ್ಗೆ ಹೇಳಿದೆ, ಸ್ವಲ್ಪ ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೊಳಪ್ಪ, ರೆಡಿ ಮಾಡ್ಕೊ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಸ್ವಲ್ಪ ಇವತ್ತು ರೋಹಿತ್ ಎಲ್ಲ ಮಾಡ್ಕೊಂಡ, ಇಡೀ ಪೂಜಾ ರೂಮೆಲ್ಲ ಅವನೇ ಕ್ಲೀನ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ನಾಳೆ ಹಬ್ಬಕ್ಕೆ. ಸೊ ನಾನು ರಂಗೋಲಿ ಎಲ್ಲ ನೈಟು ಹಾಕಿ, ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಕಲ್ವಾ, ನೈಟ್ ಬೆಳಗ್ಗೆ ಹಾಕೋಕ್ಕಾಗಲ್ಲ, ಇಷ್ಟೊಂದೆಲ್ಲ ಕಲರೆಲ್ಲ ಹಾಕಿ ಮಾಡ್ತೀವಿ ಅಂದಾಗ. ಸೊ ಅನಿವಾರ್ಯ, ಈ ಥರ ಧನುರ್ಮಾಸದ ಪೂಜೆ ಹಿಂಗೆಲ್ಲ ಇದ್ದಾಗ ಕೆಲವೊಂದು ಸಲ ನೈಟೇ ಹಾಕ್ಬೇಕಾಗತ್ತೆ. ಸೊ ನಿನ್ನೆ ಎಲ್ಲ ರೆಡಿ ಆಯಿತು. ಬನ್ನಿ ಇವತ್ತು ಹಬ್ಬದ ಬ್ಲಾಗ್, ಸಂಕ್ರಾಂತಿ ಹಬ್ಬದ ಬ್ಲಾಗ್. ಮೊದಲನೇದಾಗಿ ಎಲ್ರಿಗೂ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇದು ಲೇಟಾಗಿ ಹಾಕ್ತಾಯಿದ್ದೀನಿ ಬ್ಲಾಗು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆನ್ನೆನೇ ಮೊಗ್ಗೆಲ್ಲ ಕಿತ್ತು ನೀರಿಗೆ ಹಾಕಿ ಇಟ್ಟಿದ್ದೆ. ಸೊ ನೋಡಿ ಹರಳಿದೆ. ಈ ಚಳಿಗೆ ಹೂ ಹರಳಿರೋದು ಗೊತ್ತಾಗಲ್ಲ, ಮತ್ತು ಬಿಸಿಲು ಬಂದಾಗ ಹರಳುತ್ತೆ ಎಷ್ಟೊಂದು. ಸೊ ಹರಳಿರೋದು ಕಾಣಿಸೋದು ಇಲ್ಲ ಚಳಿನಲ್ಲಿ. ಇನ್ನೊಂದು ಕಡೆ ಗೆಣಸು ಕೂಡ ನೆನ್ನೆನೇ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಗೆಣಸು ಬೇಯಿಸೋದಕ್ಕೆ, ಅದನ್ನೇನು ನಾನು ಕುಕ್ಕರ್ಗೆ ಹಾಕಲ್ಲ. ಸೊ ಸಿಹಿ ಗೆಣಸು ಬೇಗ ಬೆಂದೋಗುತ್ತೆ, 1-2 ಕುದಿಗೆಲ್ಲ ಬೆಂದೋಗುತ್ತೆ. ಹಾಗಾಗಿ ನಾನು ಹಾಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊತೀನಿ. ಇನ್ನೊಂದು ಕಡೆ ನೋಡಿ ಅಲ್ಲಿ ಕಡಲೆಕಾಯಿ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ, ಅವರೆಕಾಯಿ ಕಡಲೆಕಾಯಿ. ಇನ್ನೊಂದು ಕಡೆ ಹಾಲು ಕೂಡ ಇಡಬೇಕು ಕಾಯೋದಕ್ಕೆ. ಇನ್ನೊಂದು ಕಡೆ ನೆನ್ನೆ ತುಪ್ಪ ಕಾಯಿಸಿದ್ದೆ, ಅದನ್ನು ಕೂಡ ಬೆಣ್ಣೆ ಕಾಯಿಸಿದ್ದೆ, ಅದು ಕೂಡ ಒಂದು ಕಡೆ ಹಾಗೆ ಇಟ್ಟಿದ್ದೀನಿ. ಸೊ ಈ ಹಬ್ಬದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಂದೇ ಮಾಡೋದು ಪೊಂಗಲ್ಲು, ಸಿಹಿ ಪೊಂಗಲ್ಲು. ಸೊ ನಾನಿವಾಗ ಒಂದು ಕಡೆ ಪೊಂಗಲ್ ಕೂಡ ಮಾಡ್ತಾಯಿದ್ದೀನಿ. ಸಿಹಿ ಪೊಂಗಲ್ ಎಷ್ಟು ಗೊತ್ತಾ, ಸ್ವಲ್ಪ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೆ. ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೇಲಿ ಬರೀ ಪೊಂಗಲ್ ಮಾಡಿದ್ರೆ ಇಷ್ಟ ಆಗಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಪ್ರತಿ ಶನಿವಾರ ಏನಾದರೂ ಸಿಹಿ ಇದ್ದೇ ಇರುತ್ತೆ, ಪಾಯಸ, ಪೊಂಗಲ್ಲು ಏನಾದರೂ ಆಯಿತು ಸಿಹಿ ಮಾಡೇ ಮಾಡ್ತೀವಿ ಕಂಪಲ್ಸರಿ. ಸೊ ಹಂಗಾಗಿ ಪೊಂಗಲ್ಲು ಅಂತ ರೇರು ಅಂತ ಏನಿಲ್ಲ. ಈ ಧನುರ್ಮಾಸ ಅಂತ ಶುರುವಾದರೆ ಪ್ರತಿ ವಾರ ಪೊಂಗಲ್ ಇಡ್ತೀನಿ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು. ಧನುರ್ಮಾಸ ಬಿಟ್ಟು ಬೇರೆ ವಾರಗಳಲ್ಲಿ, ಬೇರೆ ಮಾಸಗಳಲ್ಲಿ ಪಾಯಸ, ಅನ್ನ ಸಾಂಬಾರು, ಕೋಸಂಬರಿ, ಚಿತ್ರಾನ್ನ, ಈ ಥರದ್ದೆಲ್ಲ ಏನು ತಿಂಡಿಗೆ ಮಾಡ್ತೀವಿ ಅದನ್ನೇ ದೇವ್ರಿಗೆ ಬಡಿಸಿ ನೈವೇದ್ಯ ಮಾಡ್ತೀವಿ. ಆಮೇಲೆ ನಾವು ತಿಂಡಿ ತಿನ್ನೋಂಥದ್ದು. ಸೊ ಈಗ ನೋಡ್ತಿದ್ರೆ ಕಡಲೆಕಾಯಿ, ಗೆಣಸು ಎಲ್ಲ ಒಂದು ಕಡೆ ಬೇಗ ರೆಡಿಯಾಗಿದೆ. ರೋಹಿತ್ ಕೂಡ ನನ್ನ ಜೊತೆಗೇ ಎದ್ದು ಸ್ನಾನಕ್ಕೆ ಹೋಗಿದ್ದಾನೆ ಆಲ್ರೆಡಿ. ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಸೊ ಅವನ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ. ಸಾರಿ ಎಲ್ಲ ಇನ್ನೂ ನಾನೇನು ವೇರ್ ಮಾಡಿಲ್ಲ. ಸೊ ಬೆಳಗ್ಗೆನೇ ಎದ್ಬಿಟ್ರೆ ನನಗಂತೂ ಇತ್ತೀಚೆಗೆ ನಿದ್ದೆನೇ ಇಲ್ಲ ಸ್ನೇಹಿತರೆ. ಇನ್ನು ಶನಿವಾರನೂ 4 ಗಂಟೆಗೆ ಹೇಳ್ತೀನ, ಪ್ರತಿದಿನ 5 ಗಂಟೆಗೆ ಹೇಳ್ತೀನ. ಸೊ ಹಂಗಾಗಿ ನಿದ್ದೆನೇ ಇಲ್ಲ. ಇತ್ತೀಚೆಗೆ ನನ್ನ ಫೇಸ್ ನೋಡಿದವರೆಲ್ಲ ಯಾಕೋ ಡಾರ್ಕ್ ಸರ್ಕಲ್ ಮಾಡ್ಕೊಂಡಿದ್ದೀರಾ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ನನಗೆ ಸರಿಗೆ ನಿದ್ದೆ ಮಾಡಲಿಲ್ಲ ಅಂದರೆ ಖಂಡಿತ ಡಾರ್ಕ್ ಸರ್ಕಲ್ ಆಗುತ್ತೆ. ಸೊ ನೋಡಿ 4 ಒಲೆನೂ ಇಟ್ಟಿದ್ದೀನಿ. ಒಂದು ಕಡೆ ಗೆಣಸು ಬೇಯ್ತಾ ಇದೆ, ಒಂದು ಕಡೆ ಕಡಲೆಕಾಯಿ, ಇನ್ನೊಂದು ಕಡೆ ಹಾಲು, ಒಂದು ಕಡೆ ಸಿಹಿ ಪೊಂಗಲ್ಲು ರೆಡಿ ಆಗ್ತಾಯಿದೆ. ಇವಾಗ ರೋಹಿತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ, ಕುಂಕುಮ, ಗಂಧ ಎಲ್ಲನೂ ಇಟ್ಟು ರೆಡಿ ಮಾಡ್ಕೊಂಡಿದ್ದಾನೆ. ಇವಾಗ ಟೈಮ್ ಇನ್ನೂ 6 ಗಂಟೆ ಆಗಿಲ್ಲ, ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಇಟ್ಟು ಇವಾಗ ನೈವೇದ್ಯ ಮಾಡ್ತಾಯಿದ್ದೀವಿ.
ಧನುರ್ಮಾಸದ ಪೂಜಾ ವಿಧಾನ ಇರೋದೇ ಹಾಗೆ. ಸೂರ್ಯೋದಯಕ್ಕಿಂತ ಮುಂಚೆನೇ ನಾವು ಪೂಜೆ ಎಲ್ಲ ಮುಗಿಸ್ಬೇಕು. ಇನ್ನು ದೂರದಲ್ಲಿ ತೋರಿಸಿದ್ನಲ್ವ ಚಿಕ್ಕಮರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಬೆಳಗಾಗಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಏನು ಮಾಡಿದ್ದೀನಿ ಅಂದರೆ ಉಪ್ಪಿಟ್ಟು, ಅವರೇ ಕಾಳಲ್ಲ ಹಿಚ್ಕಿದ ಅವರೇ ಕಾಳು. ಸ್ನಾನ ಆಯಿತು ನೋಡಿ, ಸುಜಿತ್ತು ಕೂಡ ಸ್ನಾನ ಆಯಿತು, ಪೂಜೆ ಭಜತಾಂ ಕಲ್ಪವೃಕ್ಷಾಯ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವ ಶ್ರೀ ರಾಘವೇಂದ್ರಾಯ ನಮಃ ನಮಃ. ಇವ್ರಿಗೆ ಅಡ್ಬಿಳಿ ಅಚ್ಚಮ್ಮಂಗೆ ಈ ಕಡೆ ಬಂದು ಅಡ್ಬಿಳಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬಾಮ್ಮ. ಹಾಂ, ಅಯ್ಯೋ ಒಳ್ಳೆ ಕಾರ್ ನಿಂದು. ಇನ್ನು ನೋಡಿದ್ರಲ್ವ ಎಲ್ರದ್ದು ಪೂಜೆ ಆಯಿತು. ಸುಜಿತ್ಗೂ ಕೂಡ, ಸುಜಿತ್ಗೆ ರಾಯರ ಶ್ಲೋಕ ಹೇಳಿದ್ನಲ್ಲ, ನಿದ್ದೆಲೂ ಕೂಡ ರಾಯರ ಶ್ಲೋಕ ಹೇಳ್ತಾ ಇರ್ತಾರೆ. ರಾತ್ರಿ ಎದ್ದಾಗೆಲ್ಲ ರಾಯರ ಶ್ಲೋಕ ಅವನು ಹೇಳೋದು. ಸೊ ಅವನಿಗೆ ರಾಯರು ಅಂದರೆ ಭಾಳ ಇಷ್ಟ ಅವನಿಗೆ. ಸೊ ಯಾವಾಗಲೂ ಹೋಗಿ ಅಡ್ಬೀಳ್ತಾ ಇರ್ತಾನೆ ಗುರುಗಳಿಗೆ. ಸೊ ಗುರುಗಳ ಆಶೀರ್ವಾದ ಸದಾ ಕಾಲ ಸುಜಿತ್ ಮೇಲೆ ಇರಲಿ ಅನ್ನೋದೇ ನನ್ನ ಆಸೆ. ಸೊ ಇವಾಗ ಚಿಕ್ಕಮರಿಯಮ್ಮ ತಾಯಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇದು ಇಲ್ಲೇ ಬಿಲ್ಲೆಪಾಳ್ಯದ ಊರೊಳಗಡೆ ಇದೆ ಪುಟ್ಟ ಆಂಜನೇಯ. ನನಗೆ ಇದನ್ನು ಕಂಡ್ರೆ ತುಂಬ ಇಷ್ಟ. ಪುಟ್ಟಾಣಿ ಆಂಜನೇಯ ಎಷ್ಟು ಚೆನ್ನಾಗಿದೆ ಅಂದರೆ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಆಂಜನೇಯ. ಪ್ರತಿ ವರ್ಷ ಇಲ್ಲೂ ಬಂದು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಹಾಕಿ ಹೋಗ್ತೀವಿ. ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಅಂದರೆ ಸಂಕ್ರಾಂತಿ ಬ್ಲಾಗಲ್ಲಿ ಗುಬ್ಬಿಯಪ್ಪನ ಟೆಂಪಲ್ಗೇನು ಈ ಸಲ ಹೋಗಲಿಲ್ಲ, ತುಂಬ ರಶ್ ಇತ್ತಂತೆ. ರೋಹಿತ್ ಯಾರಿಗೋ ಫ್ರೆಂಡಿಗೆ ಫೋನ್ ಮಾಡ್ದೆ, ಆರ್ಚಿಂದ ನಿಂತಿದೆ ಕ್ಯೂ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂದ. ಸೊ ಹಂಗಾಗಿ ಇಲ್ಲೇ 2 ಟೆಂಪಲ್ಗೆ ಹೋಗಿ ಬಂದು ಮನೆಗೆ ಬಂದ್ವಿ. ಹಲೋ ಸ್ನೇಹಿತರೆ, ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಬಂದ್ವಿ. ಸಂಕ್ರಾಂತಿ ಹಬ್ಬ ಅಂತೂ ಆಯಿತು. ಸೊ ಹಬ್ಬನೂ ಮುಗೀತು. ಗುಜಾರಿ ಗುಜಾರಿ ಅಲ್ಲ ನೀನು, ಗುಜಾರಿ ಗುಜಾರಿ ಎಲ್ಲ ನನ್ನ ಎಲ್ಲ ನೋಡ್ದೆ. ಸುಜಿತ್ತು ತುಂಬಾ ಕ್ಯೂಟ್ ಆಗಿದ್ದಾನೆ. ಹೌದಾ? ಹಂಗಂದ್ರ ನೋಡ್ರಿ, ಸುಜಿತ್ತು ತುಂಬಾ ಕ್ಯೂಟ್ ಆಗಿದ್ದಾನೆ ಅಂದ್ರ? ಯಾರು ಹಂಗಂದ್ರು? ಯಾಗ್ರೋಸ್ ಮಾಡೋದ ಆಂಟಿ ಹಂಗಂದ್ರ? ರಾಧಾ ಆಂಟಿ ಅಂದ್ರು. ಯಾವ ಆಂಟಿ ಅಂದ್ರು? ಸುಜಿತ್ ರಾಧಾ ಆಂಟಿ ಐಬ್ರೋಸ್ ಮಾಡ್ತಾರಲ್ಲ. ಹೌದಾ? ಅವರು ಎಷ್ಟು ಕ್ಯೂಟ್ ಆಗಿದ್ದಾರೆ ಗೊತ್ತಾ? ಹೌದಾ? ಮಾಡಕ್ ಟೈಮ್ ಇಲ್ಲ. ಹೇಳದ್ನಲ್ಲ, ನಮ್ಮ ಅತ್ತಿಗೆ ಡೆಲಿವರಿ ಆಗಿದೆ, ನೋಡ್ಕೊಂಬರಕ್ಕೆ ಹೋಗ್ಬೇಕು ಅಂತ. ಸ್ವಲ್ಪ ಸಿಹಿ ಏನಾದ್ರು ಮಾಡಿಬಿಟ್ಟು, ಅನ್ನ ಸಾಂಬಾರು ಆಗಿದೆ, ಮನೆಯವ್ರಿಗೆ ಏನು ಸಿಹಿ ಬೇಡ ಬಿಡತ್ಲಾಗ ಸಾಕು, ಏನು ಯಾರು ತಿಂತಾರತ್ಲಾಗೆ ಅಂತ ಅಂತಿದ್ರೆ. ಇವನು ನೋಡಿ ಯಪ್ಪ ಕಾಯಿ ತುರ್ದಂಗೆ ಇಲ್ಲಿ ಊಟಕ್ಕೆ ಕೂತ್ಬಿಟ್ಟಿದ್ದು ಕಾಯಿ ತಿನ್ನೋಕ್ಕೆ. ಏಯ್ ಹಂಗೆ ತಿಂತಾರೆ ಯಾರಾದರೂ? ಕಾಯಿ ತಿನ್ನಕ್ಕೆ ಕುಂತ್ಬಿಟ್ಟದ ಸುಜಿ ಊಟಕ್ಕೆ ತಿನ್ನಂಗೆ. ಹಬ್ಬ ಎಲ್ಲ ಆದ್ಮೇಲೆ ಮತ್ತೆ ಸಿಹಿ ಮಾಡ್ಬೇಕು ಅಂದ್ರೆ ತುಂಬಾ ಬೇಜಾರು. ಸೊ ಇನ್ನೇನ್ ಮಾಡೋದು, ಏನಾದ್ರು ಮಾಡೋಣ. ಏನ್ ತಿಂತೀಯಮ್ಮ? ಪಾಯಸ ತಿಂತೀಯೋ ಸಾವಿಗೆ ತಿಂತೀಯಮ್ಮ? ಚಿತ್ರಾನ್ನ, ಸಾಗೆ, ಆಮೇಲೆ ಸಾಗೆ, ಆಮೇಲೆ ಚಿಕನು. ಆಮೇಲೆ ಹಬ್ಬದ ದಿವಸ ಯಾರು ಚಿಕನ್ ಮಾಡ್ತಾರೆ? ಪಾಯಸ, ಅಮ್ಮ ಸುತ್ತಿದ್ದ ದೋಸೆ, ಅವಿನ ಹಾಲು, ಇನ್ನೊಮ್ಮೆ ನಾನು ಅಮ್ಮ ಸುತ್ತಿದ್ದ ದೋಸೆ, ಗುಜರಿ ಕೋಳಿದ. ಇನ್ನು ಸೂಜಮ್ಮನ ನೋಡಿದ್ರಲ್ವ ಎಷ್ಟು ಮಾತಾಡ್ತಾನೆ ಅಂತ. ಒಂದು ಬಂಡಿ ಮಾತಾಡುತ್ತೆ, ಒಂದಷ್ಟು ತೀಟೆ ಮಾಡುತ್ತೆ. ನಾನು ಎಲ್ಲಿರ್ತೀನೋ ಅಲ್ಲಿ ಕೂತಿರ್ಬೇಕು, ಏನಾದರೂ ಮಾಡ್ತಾ ಇರಬೇಕು. ಸೊ ಅಮ್ಮನಿಂದೆ ಬಾಲ. ಸೊ ಇವಾಗ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮನೆಯವ್ರಿಗೆ ಕೇಳ್ತಾಯಿದ್ದೆ ಏನು ತಿಂತೀರಿ ಅಂತ. ನಾನು ಏನು ತಿನ್ನಲ್ಲ, ಏನು ಮಾಡಬೇಡ ಸಾಕು ಅಂತ ಅಂತಿದ್ರು. ಸೊ ನನಗೆ ಸಮಾಧಾನ ಇಲ್ಲ. ಹಬ್ಬ ಅಂತ ಅಂದಮೇಲೆ ಏನಾದರೂ ಸಿಹಿ ಮಾಡಿಕೊಡ್ಬೇಕು, ಮನೆಯವ್ರು ಮಾಡಬೇಡ ಅಂತ ಕೇಳ್ತಾ ಇಲ್ಲ.
ಹಾಗೆ ಒಂಚೂರು ಸಾವಿಗೆನ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸಾವಿಗೆ ಆಲ್ರೆಡಿ ಎಷ್ಟೊಂದಲ್ಲ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ. ಒಂದೊಂದು ಸಲ ಬೇಗ ಹಿಟ್ಟು ಮಾಡ್ತೀನಿ, ಒಂದು ಸಲ ಹಾಗೆ ಹಿಟ್ಟು ಮಾಡಿಬಿಟ್ಟು ಮಾಡ್ತೀನಿ. ಇವಾಗ ಒಂಚೂರು ಇನ್ನು ರೋಹಿತ್ ಸ್ವಲ್ಪ ಕಡಿಮೆ ಸಿಹಿ ತಿನ್ನೋದು. ಸುಜಿತ್ ಹಂಗಲ್ಲ, ಅವನು ಎಲ್ಲನೂ ಊಟ ಮಾಡ್ತಾನೆ. ರೋಹಿತ್ ಸ್ವಲ್ಪ ಸಿಹಿ ಸ್ವಲ್ಪ ಕಡಿಮೆ, ನಾನ್ ವೆಜ್ ಆದರೆ ಸ್ವಲ್ಪ ಇಷ್ಟಪಡ್ತಾನೆ. ಇವಾಗ ಗಸಗಸೆ ಎಲ್ಲ ಹುರ್ಕೋತಾ ಇದ್ದೀನಿ ಕಾಯಿ ಹಾಲು ಮಾಡೋಣ ಅಂತ. ಸೊ ನನಗಂತೂ ಎಲ್ಲ ಅಡುಗೆನೂ ಈಸಿ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಅಲ್ವಾ. ಸೊ ನೋಡಿ ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾ ಇರೋದಕ್ಕೆ ಕಾರಣ ಚಕ್ಲಿ ಮಾಡ್ತೀವಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಶಾವ್ಗೆ ಅಂತೂ, ಭಾಳ ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ನಾನು ಇವತ್ತಿನ ಹಬೆಗಿಟ್ಟೆಲ್ಲ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಹಂಗೆ ಮುದ್ದೆ ಮಾಡಿಕೊಂಡು ಚೆನ್ನಾಗಿ. ಏನು ಗೊತ್ತಾ, ನಾವು ಮುದ್ದೆ ಮಾಡಿ ಮಾಡ್ತೀವಿ ಶಾವ್ಗೆನ ಅಂದರೆ ನಾವು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ತಿರುವ್ಕೋಬೇಕಾಗುತ್ತೆ. ಸೊ ಗಟ್ಟಿಯಾಗಿ ನಾದ್ಕೊಂಡ್ರೆ ಈ ರೀತಿಯಾಗಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ನೀವು ನೋಡ್ತಾ ಇದ್ದೀರ, ಒಂದಕ್ಕೊಂದು ಅಂಟ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿತ್ತು ಶಾವ್ಗೆ, ಕಾಯಿ ಹಾಲು, ಹಿಚ್ಕಿದ ಅವರೆಕಾಳು ಸಾಂಬಾರು. ಸೊ ಇಷ್ಟನ್ನು ಹಬ್ಬಕ್ಕೆ ಮಾಡಿದ್ದೆ, ಬೇರೆ ಏನೂ ಮಾಡೋಕ್ಕೋಗಲಿಲ್ಲ. ಬೆಳಗ್ಗೆ ಪೊಂಗಲ್ ಮಾಡಿರೋದು ಹಂಗೆ ಇದೆ, ಸ್ವಲ್ಪ ಅದನ್ನು ಯಾರೂ ತಿಂದಿಲ್ಲ. ಸೊ ಶಾವ್ಗೆ ಊಟ ಮಾಡ್ತಾರೆ ಅಂತ ಬೇಗ ಇದನ್ನೆಲ್ಲ ಮಾಡಿ ಊಟ ಮಾಡಿ ಹೊರಟೆ. ಸೊ ಇದನ್ನೆಲ್ಲ ಮಾಡೋವಷ್ಟು ಒಂದು ಬಂಡಿ ಪಾತ್ರೆ ಆಗೋಯಿತು. ಸೊ ಮತ್ತೆ ಕಿಚನ್ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಪಾತ್ರೆಗಳು ತೊಳೆದು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲೇ ಭಾಳ ಹೊತ್ತು ಟೈಮ್ ಆಯಿತು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಒತ್ತು ಶಾವ್ಗೆ ಅಂತ. ಸುಜಿತ್ಗೆ ಮನೆಯವ್ರಿಗೆ ಎಲ್ರಿಗೂ ಊಟ ಕೊಟ್ಟು ನಾನು ಕೂಡ ಊಟ ಮಾಡಿ ಸೊ ಒಂದು 3:30 ಹಿಂಗೆ ಹೊರಡೋಣ ಅಂತ ಅಂದ್ಕೊಂಡು ಮತ್ತೆ ಸ್ಯಾರಿ ಚೇಂಜ್ ಮಾಡಿ ರೆಡಿಯಾಗಿ ಬಂದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವಾಗ ಊಟ ಎಲ್ಲ ಮುಗೀತು, ಸಂಕ್ರಾಂತಿ ಹಬ್ಬನೂ ಮುಗೀತು. ಸೊ ಡ್ರೆಸ್ನ ವೇರ್ ಮಾಡಿದ್ದೀನಿ, ಶ್ವೇತಾ ಅವ್ರ ಶಾಪ್ ಡ್ರೆಸ್ಸು. ಇವಾಗ ಯಾಕೆ ಹಾಕ್ಕೊಂಡಿದ್ದೀನಿ, ಹಬ್ಬ ಅಂತ ಅಲ್ಲ, ಇವಾಗ ಹೊರಡ್ತಾ ಇದ್ದೀನಿ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗಿ ನೋಡ್ಕೊಂಬರೋಣ. ಆದರೆ ಪಾಪ ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ, ಯಾಕೆಂದರೆ ಇನ್ನು ಪುಟ್ಟ ಪಾಪು ಅಲ್ವಾ. ಸೊ ಡ್ರೆಸ್ ತೋರಿಸ್ತೀನಿ ಬನ್ನಿ, ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ, ಕಾಟನ್ ಡ್ರೆಸ್ಸು. ಸೊ ನಾನು ತೊಗೊಂಡಿರೋ ಸೈಜ್ ಬಂದು ಎಮ್ಮು. ಸೊ ನನಗೆ ತುಂಬ ಕಂಫರ್ಟಬಲಾಗಿ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡ್ರೆಸ್ ಇದು. ಸೊ ಸುಮಾರಷ್ಟು ಜನ ಏನು ಅನ್ಕೋತೀರಾ ಅಂದರೆ, ಅಲ್ಲಿ ಶಾಪಲ್ಲಿ ಹೋಗಿ ನೋಡಿದಾಗ ಕಲರ್ ನಿಮಗೆ ಚೆನ್ನಾಗಿ ಕಾಣಿಸಲ್ಲ, ಬಟ್ ನಾನು ಹಾಕೊಂಡಾಗ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ, ಆವಾಗ ಕೇಳ್ತೀರಾ. ಸೊ ಬನ್ನಿ ಡ್ರೆಸ್ ತೋರಿಸ್ತೀನಿ. ಇದು ಸೈಡ್ ಓಪನ್ ಕುರ್ತಿ ಅಲ್ಲ ಆ್ಯಕ್ಚುಲಿ, ನಾನು ಅಂದ್ಕೊಂಡೆ ಸೈಡ್ ಓಪನ್ ಇದೆ ಅಂತ. ಇಲ್ಲ, ಸೈಡ್ ಓಪನ್ ಕುರ್ತಿ ಅಲ್ಲ. ದುಪ್ಪಟ ಕೂಡ ನಿಮಗೆ ಗೊತ್ತೇ ಇದೆ, ಅವ್ರ ಶಾಪಲ್ಲೆಲ್ಲ ಪರ್ಚೇಸ್ ಮಾಡೋ ಸೂಪರಾಗಿರುತ್ತೆ ಅಂತ. ದುಪ್ಪಟ ಎಲ್ಲ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಸೊ ನಾನು ವೇರ್ ಮಾಡಿರೋದು ಎಮ್ ಸೈಜ್. ಸೊ ಇದಕ್ಕೆ ಬೇರೆ ಸಪ್ರೇಟು ಪ್ಯಾಂಟ್ ಇದೆ ಆ್ಯಕ್ಚುಲಿ, ನಾನು ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ನಾನು ಲೆಗಿನ್ಸ್ ಹಾಕಿದ್ದೀನಿ. ಲೆಗಿನ್ಸು ನಂಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಅದಕ್ಕೋಸ್ಕರ ಲೆಗಿನ್ ಹಾಕ್ತೀನಿ ಅಷ್ಟೇ ನಾನು. ಸೊ ತುಂಬ ಚೆನ್ನಾಗಿದೆ. ಲೆಗಿನ್ ಕೂಡ ಅವ್ರ ಶಾಪ್ದೇನೆ. ಸೊ ನಿಜವಾಗ್ಲೂ ಆಫರಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಲೆಗಿನ್ಸ್ ಎಲ್ಲ ಕಡಿಮೆ ಬಜೆಟ್ದೆಲ್ಲ ದೇವರೇ ಕೊಟ್ಟಿರೋ. ಎಲ್ಲರೂ ಫ್ರೆಂಡ್ಸ್ಗಳು ಅದೇ ಹೇಳಿದ್ರು, ಲೆಗಿನ್ಸ್ ಎಷ್ಟು ಕ್ವಾಲಿಟಿ ಇರೋದು ಕೊಟ್ಟಿದ್ದಾರೆ ಶ್ವೇತಾ, ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ, ಶ್ವೇತಾ ಅವ್ರಿಗೆ ಅಂತ ಹೇಳ್ತಾಯಿದ್ರು. ತಗೊಂಡಿದ್ದೆ. ಸೊ ಚೆನ್ನಾಗಿ ಕಾಣಿಸ್ತಿದೆ. ಸೊ ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ಮಾಡಿ. ಒಂದೇ ಪೀಸ್ ಇದ್ದಿದ್ದು, ಎರಡಿತ್ತು, ಯಾರೋ ಎಕ್ಸೆಲ್ ತೊಗೊಂಡ್ರು, ಮತ್ತು ಎಮ್ ಒಂದಿತ್ತು, ಎಲ್ ಖಾಲಿಯಾಗಿತ್ತು. ಸೊ ಆಫರ್ ಪ್ರೈಸಲ್ಲಿ ಇಟ್ಟಿದ್ರು ಇದನ್ನು. ಆ್ಯಕ್ಚುಲಿ ಆ ಟೈಮಲ್ಲಿ ತೊಗೊಂಡಿದ್ದು ನಾನು. ಎಲ್ಲಿ ತೆಗ್ದಿಡಿ ಅಂತ ನಾನು ಹೇಳಿ ಬಂದಿದ್ದೆ, ತುಂಬ ಬ್ಯುಸಿ ಇದ್ರಲ್ವ, ಆದರೆ ಅವ್ರು ತೆಗ್ದಿಡೋಕ್ಕಾಗಿರಲಿಲ್ಲ. ಸೊ ಎಮ್ ಒಂದು ಉಳಿದಿತ್ತು. ಸೊ ನಾನು ತೊಗೊಳೋದೆಲ್ಲ ಎಲ್ಲೂ, ನಾನು ತೊಗೊಳೋದು ಎಮ್ಮು. ಆ್ಯಕ್ಚುಲಿ ಕರೆಕ್ಟಾಗಿರುತ್ತೆ ಎಮ್ಮು. ಸೈಜ್ ಏನೋ ಸಿಗ್ತಾ ಇಲ್ಲ ನನಗೆ, ಅದೇ ಬೇಕು ಅಂತ ಅನ್ನಿಸ್ದಾಗ ಎಲ್ಲಿ ತೊಗೊಂಡು ಆರ್ಡ್ರ್ ಮಾಡ್ಕೋತೀನಿ ಅಷ್ಟೇ. ಬಿಟ್ಟರೆ XL, XXL ಎಲ್ಲ ತಗೊಳ್ಳಲ್ಲ ನಾನು, ಏಕೆಂದರೆ ಇಷ್ಟರಲ್ಲೇ ನನ್ನ ಸೈಜ್ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿದೆ ಡ್ರೆಸ್ ಅಂತಲೂ. ಸೊ ಇವತ್ತಿನ ಬ್ಲಾಗು ಮತ್ತೆ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಾನು ಇನ್ನೇನು ಟೈಮ್ ಆಯಿತು, ಡ್ರೈವರ್ ಕರ್ಕೊಂಡು ಹೋಗ್ಬಿಡ್ತೀನಿ ಇವತ್ತು. ಸುಜಿತು ನಾನು ಇಬ್ಬರೇ ಹೋಗೋದು. ಬನ್ನಿ ಹೋಗ್ಬಿಡೋಣ.